ರಾಜ್ಯ ರಾಜಕೀಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಾಂಗ್ರೆಸ್ನಲ್ಲೂ ಬಣ ಬಡಿದಾಟ. ಆದ್ರೆ ಆಡಳಿತಾರೂಢ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಯನ್ನ ವಿಪಕ್ಷ ಕೌಂಟರ್ ಮಾಡೋದಕ್ಕೆ ಹೋದ್ರೆ ವಿಪಕ್ಷದ ಪರಿಸ್ಥಿತಿ ಕೂಡ ಹಾಗೆ ಇದೆ. ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ನೇರ ಫೈಟ್ ಬಹಳ ಸಮಯದಿಂದ ನಡೀತಾ ಇದೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಈ ಬಣ ಬಡಿದಾಟ ಅಂತೂ ಈಗ ತಾರಕಕ್ಕೇರಿದೆ. ಹೈಕಮಾಂಡ್ ಕದ ತಟ್ಟೋದಕ್ಕೆ ರೇಣುಕಾಚಾರ್ಯ ಟೀಮ್ ಸಿದ್ಧವಾಗಿದೆ. ಮಾಜಿ ಶಾಸಕರ ಜನವರಿ 25ಕ್ಕೆ ಸಭೆ ನಡೆಯುತ್ತೆ. ಜನವರಿ 25ಕ್ಕೆ ಮಾಜಿ ಶಾಸಕರ ಸಭೆ ಇದೆ. ಹೋರಾಟದ ಬಗ್ಗೆ ಅಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಯತ್ನಾಳ್ ವಿರುದ್ಧ ಹೋರಾಟಕ್ಕೆ ವಿಜೇಂದ್ರ ಬೆಂಬಲಿಗರು ಸಿದ್ಧತೆ ನಡೆಸಿದ್ದಾರೆ. ವಿಜೇಂದ್ರ ನಾಯಕತ್ವದ ವಿರುದ್ಧವೇ ಯತ್ನಾಳ್ ಬಣ ಬಂಡೆದಿದೆ. ರಾಜ್ಯಾಧ್ಯಕ್ಷ ಪಟ್ಟದಿಂದ ವಿಜೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಬಹಳ ಜೋರಾದ ಪ್ರಯತ್ನ ಯತ್ನಾಳ್ ಟೀಮ್ ನಡೆಸಿದೆ. ಈಗ ಜನವರಿ 25ಕ್ಕೆ ರೇಣುಕಾಚಾರ್ಯ ಟೀಮ್ ಸಭೆ ಕರೆದಿದೆ. ಮಾಜಿ ಶಾಸಕರ ಸಭೆಯಲ್ಲಿ ಮುಂದಿನ ಹೋರಾಟ, ದೆಹಲಿಗೆ ಹೋಗೋದ್ರ ಬಗ್ಗೆ ಎಲ್ಲ ತೀರ್ಮಾನ ಆಗುತ್ತೆ. ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರಿಗೆ ದೂರು ಕೊಡೋದ್ರ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಮತ್ತೊಮ್ಮೆ ಒತ್ತಾಯ ಮಾಡೋದಕ್ಕೆ ಹೊರಟಿದ್ದಾರೆ. ಯತ್ನಾಳ್ ಟೀಮ್ಗೆ ತಟಸ್ಥ ಬಣದಿಂದ ಪರೋಕ್ಷವಾದ ಬೆಂಬಲ ಇದೆ ಅನ್ನೋ ದೂರು ಕೂಡ ಕೊಡ್ಲಿದ್ದಾರೆ. ಇಲ್ಲಿ 2 ಅಲ್ಲ 3 ಬಣ ಇದೆ. ಒಂದು ವಿಜೇಂದ್ರ ಬಣ, ಇನ್ನೊಂದು ಯತ್ನಾಳ್ ಬಣ. ಆದ್ರೆ ಇದೆರಡರ ಮಧ್ಯೆ ಮತ್ತೊಂದು ಬಣ ಇದೆ, ಅದು ತಟಸ್ಥ ಬಣ. ಹಾಗೆ ನೋಡಿದ್ರೆ ತಟಸ್ಥ ಬಣ ಒಳಗೊಳಗೆ ಯತ್ನಾಳ್ ಟೀಮ್ಗೆ ಬೆಂಬಲ ಕೊಡ್ತಾ ಇದೆ ಅಂತ. ತಟಸ್ಥ ಬಣದ ಯಾವ ನಾಯಕರು ಕೂಡ ಯಾರ ವಿರುದ್ಧವೂ ಬಹಿರಂಗವಾಗಿ ದನಿ ಎತ್ತುತ್ತಾ ಇಲ್ಲ. ಇದು ಒಂದ್ ರೀತಿಯಾದಂತಹ ಬೆಂಬಲವೇ. ಆದ್ರೆ ಯಾರಿಗೆ? ಯತ್ನಾಳ್ ಬಣಕ್ಕೆ. ಇದರ ವಿರುದ್ಧವೂ ಕೂಡ ದೂರು ಕೊಡೋದಕ್ಕೆ ಹೊರಟಿದೆ ಈಗ ರೇಣುಕಾಚಾರ್ಯ ಟೀಮ್. ಕೆಲವರು ಈ ಏನು ಮಗುಚಿವುಟಿ ತೊಟ್ಲು ತೂಗ್ತಿದ್ದಾರೆ, ಅವರೇ ಹೇಳಿದ್ರೆ ನನಗೆ ಆಶೀರ್ವಾದ ಇದೆ, ನನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಕೆಲವರು. ಮತ್ತೆ ನೀವು ದೆಹಲಿಯಲ್ಲಿ ಇರ್ತಕ್ಕಂಥವ್ರಲ್ಲ, ಇಲ್ಲಿ ಕೆಲವರು ಇದ್ದಾರೆ. ಕೊಂಡಿ ಮಂಚಣ್ಣಂತರು ನಮಗೆ ಗೊತ್ತಿದೆ. ಕೊಂಡಿ ಮಂಚಣ್ಣಂತರು ಇಲ್ಲಿ ಯತ್ನಾಳನ್ನ ಎತ್ಕಟ್ತಿದ್ದಾರೆ. ಯತ್ನಾಳನ್ನ ಎತ್ಕಟ್ಟಿ ವಿಜೇಂದ್ರ ಸಾಮರ್ಥ್ಯ ಕುಗ್ಗಿಸು ಅಂತ ಹೇಳ್ತಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯತ್ನಾಳ್ರೆ, ಯಡಿಯೂರಪ್ಪನವ್ರ ಬಗ್ಗೆ ಅಗೌರವ ಮಾತಾಡ್ತೀರಿ? ಪಾದಯಾತ್ರೆ ಮಾಡಿದ್ರಾ? ಹೋರಾಟ ಮಾಡಿದ್ರಾ? ಯಡಿಯೂರಪ್ಪನವ್ರ ಜೊತೆಗೆ ಸಾಥ್ ಕೊಡುದು ಅಂದು ಅನಂತಕುಮಾರ್, ಈಶ್ವರಪ್ಪ, ಬಿ ಶಿವಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.